ಶ್ರೀಕಾಂತ್ ಪ್ರಕರಣವನ್ನ ಜೀವಂತ ಇಡ್ತಾವ ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳ ಕೆಲಸನೇ ಅದಲ್ವಾ, ಧರ್ಮದ ಮೇಲೆ ರಾಜಕಾರಣ ಮಾಡೋದು, ಶವದ ಮೇಲೆ ಪ್ರಚಾರ ಮಾಡೋದು. ಎರಡೂ ಪಕ್ಷಗಳು ಅಷ್ಟೇ. ಏನು ಹೊಸದಾ ಇದು? ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ, ಇದನ್ನು ಹಾಗೇ ಇಟ್ಕೊಳ್ಳೋಣ ಜೀವಂತವಾಗಿ. ಜನರ ತಲೆಯಿಂದ ಇದು ಮರೆಮಾಚಬಾರ್ದು. ನೋಡಿ, ಶ್ರೀಕಾಂತ್ ಪೂಜಾರಿ ಹೆಸರು ಯಾರಿಗೆ ಗೊತ್ತಿತ್ರಿ? ನಮಗೆಲ್ಲ ಗೊತ್ತಿತ್ತಾ? ನಿಮಗೆಲ್ಲ ಗೊತ್ತಿತ್ತಾ? ಅವ್ರ ಪಕ್ಕದ ಬಂದಿರೋ ಅವ್ರ ರಿಲೇಷನ್ ಬಿಟ್ರೆ ಯಾರು ಗೊತ್ತಿರಲಿಲ್ಲ, ಅವ್ರು ಆಪ್ತರು ಬಿಟ್ರೆ. ಯಾಕೆ ಇಷ್ಟು ದೊಡ್ಡ ಹೈಲೈಟ್ ಆಯಿತು? ಹೋರಾಟಗಳು ನಡೆದ್ವು, ಇದನ್ನು ಅವರವ್ರ ನೇರತಕ್ಕನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ. ಕೇಸರಿ ಪಾಳ್ಯದ ಹೋರಾಟ ಮುಂದುವರಿಯುತ್ತಾ? ಬಿಜೆಪಿ ಹೋರಾಟದ ವಿರುದ್ಧ ದೂರು ದಾಖಲು ಮಾಡಿದೆ ಕಾಂಗ್ರೆಸ್. ಈಗ ಲೋಕಸಭೆ ಚುನಾವಣೆಗೆ ಇದನ್ನೇ ದಾಳ ಮಾಡಿಕೊಳ್ತಾವ ಪಕ್ಷಗಳು. ಇಂದು ಹುಬ್ಬಳ್ಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಭೇಟಿ ಕೊಡಲಿದ್ದಾರೆ. ಭಾರಿ ಕುತೂಹಲ ಮೂಡಿಸಿದೆ ಪ್ರಹ್ಲಾದ್ ಜೋಶಿ ಅವರ ಭೇಟಿ. ಡೆಲ್ಲಿಯಿಂದ ಇಲ್ಲಿಗೆ ಬರ್ತಿದ್ದಾರೆ. ಕಾರಣ, ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ. ಅವತ್ತು ಅಯೋಧ್ಯೆ ರಾಮ ಮಂದಿರ ಹೋರಾಟದಲ್ಲಿ ಈತ ಪಾಲ್ಗೊಂಡಿದ್ದ ಅನ್ನುವಂಥ ಒಂದೇ ಒಂದು ಹಿನ್ನೆಲೆ. ಅದೇ ಶ್ರೀಕಾಂತ್ ಪೂಜಾರಿ ಒಬ್ಬ ನಾರ್ಮಲ್ ಆರೋಪಿಯಾಗಿದ್ದರೆ ಯಾರಾದರೂ ಬರ್ತಿದ್ರಾ? ಪ್ರಶ್ನೆ ಮಾಡ್ಕೊಳ್ಳಿ, ಯಾರಾದರೂ ಹೇಳಿ, ಯಾರಾದರೂ ಉತ್ತರ ಬರ್ತಿದ್ರಾ? ಯಾರಾದರೂ ಬಿಜೆಪಿ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ರಾ? ನಾನೂ ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನವನ್ನು ಶುರು ಮಾಡಿದರು. 3-4 ದಿನದಿಂದ ನಡೀತಾ ಇದೆ. ಈಗ ಜಾಮೀನು ಸಿಕ್ಕ ಮೇಲೂ ಕೂಡ ಈ ಹೋರಾಟ ಮುಂದುವರಿಯುವುದಿಲ್ಲ. ಆದರೂ ಕೂಡ ಪ್ರಚಾರಕ್ಕೆ ಖಂಡಿತವಾಗ್ಲೂ ಬಳಕೆ ಆಗುತ್ತೆ.